ಕಾಂಗ್ರೆಸ್ ಸರ್ಕಾರದ ಯುವ ನಿಧಿ 5ನೇ ಗ್ಯಾರಂಟಿ ಇವತ್ತು ಚಾಲನೆ ಕೊಡಲಿಕ್ಕೆ ಕ್ಷಣ ಆರಂಭ ಆಗಿದೆ. ನಾವು ಶಿವಮೊಗ್ಗದ ಏರ್ಪೋರ್ಟ್ನ ಮುಂಭಾಗದಲ್ಲಿದ್ದೇವೆ. ಮುಖ್ಯಮಂತ್ರಿಗಳು ಶಿವಮೊಗ್ಗ ಏರ್ಪೋರ್ಟ್ ಮೂಲಕವಾಗಿ ಏನು ಫ್ರೀಡಮ್ ಪಾರ್ಕ್ ಕಾರ್ಯಕ್ರಮ ಮಾಡ್ತಿದೆ ಆ ಸ್ಥಳಕ್ಕೆ ಇಲ್ಲಿಂದ ತೆರಳುತ್ತಾರೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಆಗಮನ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ನೇರವಾಗಿ ಶಿವಮೊಗ್ಗ ಏರ್ಪೋರ್ಟಿಗೆ ಬರ್ತಾರೆ. ಈ ಏರ್ಪೋರ್ಟಿಗೆ ಬಂದು ಇಲ್ಲಿ ಗಾರ್ಡ್ ಆಫ್ ಆನರ್ ತೊಗೊಳ್ತಾರೆ. ಗಾರ್ಡ್ ಆಫ್ ಆನರ್ ತೊಗೊಂಡು ನಂತರ ಇಲ್ಲಿ ನೇರವಾಗಿ ರಸ್ತೆ ಮಾರ್ಗವಾಗಿ ಅವರು ಫ್ರೀಡಮ್ ಪಾರ್ಕ್ ತೆರಳ್ತಾರೆ. ಹಾಗಾಗಿ ಈ ಏರ್ಪೋರ್ಟಿಂದ ಈ ಶಿವಮೊಗ್ಗ ಏನು ಫ್ರೀಡಮ್ ಪಾರ್ಕ್ ಇದೆ ಅಲ್ಲಿ ರಸ್ತೆ ಮಧ್ಯದಲ್ಲೂ ಕೂಡ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಇವತ್ತು ಯುವ ನಿಧಿ ಕಾರ್ಯಕ್ರಮ ಆಗ್ತಾ ಇದೆ, ಚಾಲನೆ ಕೊಡ್ತಾರೆ ಮುಖ್ಯಮಂತ್ರಿ ಬಂದು. ಇಂದಿನಿಂದ ಏನು ಯುವಕರಿಗೆ ಪದವೀಧರ ಯುವಕರಿಗೆ ಅವರ ಖಾತೆಗೆ ಹಣ ಜಮಾ ಆಗುತ್ತೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ 66,000ಕ್ಕಿಂತ ಹೆಚ್ಚು ಯುವಕರು ಈಗಾಗಲೇ ನೋಂದಣಿ ಕೂಡ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ತುಂಬ ದೊಡ್ಡ ಒಂದು ಕಾರ್ಯಕ್ರಮ ಮಲೆನಾಡು ಭಾಗದಲ್ಲಿ ಆಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಶಿವಮೊಗ್ಗ ಏನು ಪೊಲೀಸ್ ಇಲಾಖೆ ಇದೆ ಆ ಪೊಲೀಸ್ ಇಲಾಖೆ ಎಲ್ಲವನ್ನು ಕಟ್ಟೆಚ್ಚರ. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡ್ತಾ ಇರಬಹುದು ಯಾವ ರೀತಿ ವಾತಾವರಣ ಅಂತೇಳಿ. ಮುಖ್ಯಮಂತ್ರಿಗಳು ಏರ್ಪೋರ್ಟಿಂದ ಬಂದ ತಕ್ಷಣ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಪ್ರೋಟೋಕಾಲ್ ಪ್ರಕಾರ ಏನೇನು ಎಸ್ಕಾಟ್ ಇದ್ದಾವೆ, ಎಸ್ಕಾಟ್ ಪೊಲೀಸ್ ಆಗಿದ್ದು ಆಂಬ್ಯುಲೆನ್ಸ್ ಆಗಿರ್ಬೋದು ಸೇರಿದಂತೆ ಪೊಲೀಸ್ ವ್ಯವಸ್ಥೆ, ಆ ಭದ್ರತಾ ವ್ಯವಸ್ಥೆ ಇದೆ. ಆ ಭದ್ರತಾ ಸಿಬ್ಬಂದಿ ಕೂಡ ಈಗಾಗಲೇ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಪೈಲಟ್ ಗಾಡಿಗಳಿದ್ದಾವೆ, ಅವು ಕೂಡ ಸಿದ್ಧವಾಗಿವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಶಿವಮೊಗ್ಗ ಏರ್ಪೋರ್ಟ್ಗೆ ಮುಖ್ಯಮಂತ್ರಿ ಬರ್ತಾರೆ. ಮುಖ್ಯಮಂತ್ರಿ ಬಂದ ನಂತರ ಇಲ್ಲಿಂದ ಅವರು ನೇರವಾಗಿ ಶಿವಮೊಗ್ಗ ಫ್ರೀಡಮ್ ಪಾರ್ಕಿನ ಯುವ ನಿಧಿ ಕಾರ್ಯಕ್ರಮ ಆಗ್ತಾ ಇದೆ, ಅಲ್ಲಿ ಹೇಳ್ತಾರೆ. ಹಾಗಾಗಿ ಸಾಕಷ್ಟು ಮಲೆನಾಡು ಭಾಗದಿಂದ ದೊಡ್ಡ ಒಂದು ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಆಗ್ತಾ ಇದೆ. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಆ ಚಾಲನೆ ಕೊಡೋ ನಿಟ್ಟಿನಲ್ಲಿ ಏರ್ಪೋರ್ಟ್ನಲ್ಲಿ ಏನು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಆಗಿದೆ. ಗಾರ್ಡ್ ಆಫ್ ಆನರ್ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.